ಕರ್ನಾಟಕ ರಾಜ್ಯದ ಮೆಡಿಕಲ್ ಕಾಲೇಜುಗಳ ಇತಿಹಾಸದಲ್ಲಿ ನಡೆದಿರ್ತಕ್ಕಂಥ ಅತ್ಯಂತ ಬೃಹತ್ತಾದ ಹಗರಣ. ಸುಮಾರು 800ರಿಂದ 900 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಅಕ್ರಮ ನಡೆದಿರ್ತಕ್ಕಂಥ ಈ ಮೆಡಿಕಲ್ ಕಾಲೇಜಿನ ಪ್ರವೇಶಕ್ಕೆ ಸಂಬಂಧಪಟ್ಟಾಗೆ, ಅಂದರೆ MBBS ಮತ್ತು BDS ಅಡ್ಮಿಷನ್ಗಳಿಗೆ ಸಂಬಂಧಪಟ್ಟಾಗೆ ನಡೆದಿರ್ತಕ್ಕಂಥ ಒಂದು ಬೃಹತ್ ಹಗರಣವನ್ನು ಇವತ್ತು ನಾನು ದಾಖಲೆಗಳ ಸಹಿತ ಬಹಿರಂಗ ಮಾಡ್ತಾಯಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ನಾನು CBI ಮತ್ತು ಲೋಕಾಯುಕ್ತದಲ್ಲಿ ದೂರುಗಳನ್ನು ಕೂಡ ಪ್ರತ್ಯೇಕವಾಗಿ ದಾಖಲು ಮಾಡಿದ್ದೇನೆ. AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುದ್ದಿನ ಅಳಿಯ, ಗುಲ್ಬರ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯೂ ಆಗಿರ್ತಕ್ಕಂಥ ರಾಧಾಕೃಷ್ಣ ದೊಡ್ಡಮನಿ ಅವರು ಮುಖ್ಯಸ್ಥರಾಗಿರ್ತಕ್ಕಂಥ ಈ ಒಂದು ಸಂಸ್ಥೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಮತ್ತು ಡಾಕ್ಟರ್ MR ಅಂಬೇಡ್ಕರ್ ಡೆಂಟಲ್ ಕಾಲೇಜಿನ MBBS ಮತ್ತು BDS ತರಗತಿಗಳಿಗೆ ಪ್ರವೇಶ ಕೊಡಿಸುವಂಥ ನಿಟ್ಟಿನಲ್ಲಿ ನಡೆದಿರ್ತಕ್ಕಂಥ ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ 2008-09ರಿಂದ ಇಲ್ಲಿಯವರೆಗೆ ಸುಮಾರು 15-16 ವರ್ಷಗಳಿಂದ ನಿರಂತರವಾಗಿ ಮ್ಯಾನೇಜ್ಮೆಂಟ್ ಕೋಟಾ ಅಡಿಯಲ್ಲಿ ಏನು ಒಂದು ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡುತ್ತೆ, ಆ ಮ್ಯಾನೇಜ್ಮೆಂಟ್ ಕೋಟಾ ಅಡಿಯಲ್ಲಿ ರಾಧಾಕೃಷ್ಣ ದೊಡ್ಡಮನಿ ಅವರು ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಅಮಾನುಲ್ಲಾ ಖಾನ್ ಅನ್ನೋ ಒಬ್ಬ 4ನೇ ದರ್ಜೆ ನೌಕರರನ್ನು ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಹುದ್ದೆಯಲ್ಲಿ ನಿಯೋಜಿಸಿ ಆತನ ಮುಖಾಂತರ ಶ್ರೀಮಂತ ಕುಟುಂಬಗಳ ದ್ವಿತೀಯ PUC ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದಂಥ ಮತ್ತು MBBS ಮತ್ತು BDS ತರಗತಿಗಳಿಗೆ ಪ್ರವೇಶ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿರ್ತಕ್ಕಂಥ ಶ್ರೀಮಂತ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಜಾರ್ಖಂಡು, ಉತ್ತರಾಂಚಲು, ಉತ್ತರಾಖಂಡ್ ರಾಜ್ಯಗಳಲ್ಲಿರ್ತಕ್ಕಂಥ ಬೇನಾಮಿ ಕಾಲೇಜುಗಳ ಮೂಲಕ ನಕಲಿ ದ್ವಿತೀಯ PUC ಮಾರ್ಕ್ಸ್ ಕಾರ್ಡ್ಗಳನ್ನು ಒದಗಿಸಿ ಅವರನ್ನು ಅಂಬೇಡ್ಕರ್ ಮೆಡಿಕಲ್ ಕಾಲೇಜುಗಳಲ್ಲಿ ಮತ್ತು ಅಂಬೇಡ್ಕರ್ ಡೆಂಟಲ್ ಕಾಲೇಜ್ನಲ್ಲಿ ಅವ್ರನ್ನ ಅಡ್ಮಿಷನ್ ಮಾಡ್ಕೊಳ್ಳೋದ್ರ ಮೂಲಕ ಪ್ರತಿಯೊಬ್ಬರಿಂದ ಮೆಡಿಕಲ್ ಸೀಟ್ಗೆ 2.5ರಿಂದ 3 ಕೋಟಿ ರೂಪಾಯಿ, ಹಾಗೆ ಡೆಂಟಲ್ ಸೀಟ್ಗೆ 1ರಿಂದ 1.5 ಕೋಟಿ ರೂಪಾಯಿ, 1 ಕೋಟಿಯಿಂದ 1.5 ಕೋಟಿ ರೂಪಾಯಿಯಷ್ಟು ಬೃಹತ್ ಪ್ರಮಾಣದ ಹಣವನ್ನು ತಗೊಂಡು ಇಲ್ಲಿಯವರೆಗೆ ಸುಮಾರು 700ರಿಂದ 800ಕ್ಕೂ ಹೆಚ್ಚು ಈ ಥರ ವಿದ್ಯಾರ್ಥಿಗಳಿಗೆ ಕಾನೂನು ಬಾಹಿರವಾಗಿ ಅಡ್ಮಿಷನ್ನ ಕೊಟ್ಟಿರ್ತಕ್ಕಂಥದ್ದು. ಇಂತಹ ನಕಲಿ ಸರ್ಟಿಫಿಕೇಟ್ಗಳನ್ನು ಹೊಂದಿರತಕ್ಕಂಥ ಯಾವ ವ್ಯಕ್ತಿಗಳು, ಉದಾಹರಣೆಗೆ ಹೇಳೋದಾದರೆ ಅಕ್ಷಯ್ ರಾಜೀವ್ ಶ್ರೀನಿವಾಸ್ ಅನ್ನೋ ಒಬ್ಬ ಶ್ರೀಮಂತ ವಿದ್ಯಾರ್ಥಿ 2008-09ರಲ್ಲಿ ಆತ ದ್ವಿತೀಯ PUC ಪರೀಕ್ಷೆಯಲ್ಲಿ ಕೇವಲ 117 ಮಾರ್ಕ್ಸ್ಗಳನ್ನು ತೊಗೊತಾನೆ 600ಕ್ಕೆ. 2ನೇ ಅಟೆಂಪ್ಟಲ್ಲಿ ಕೂಡ ಆತ 173 ಅಂಕಗಳನ್ನು ತೊಗೊಂಡು ಫೇಲ್ ಆಗ್ತಾನೆ. ಆದರೆ ಅದೇ ವ್ಯಕ್ತಿಗೆ ಜಾರ್ಖಂಡ್ನ ಒಂದು ಕಾಲೇಜಿನಲ್ಲಿ ಇವರು 1ನೇ ದರ್ಜೆ ತೇರ್ಗಡೆಯಾದ ರೀತಿಯಲ್ಲಿ ಅದೇ ವರ್ಷ 2008-09 ಸಾಲಿನಲ್ಲಿ ನಕಲಿ ಮಾರ್ಕ್ಸ್ ಕಾರ್ಡ್ಗಳನ್ನು ಸೃಷ್ಟಿ ಮಾಡಿ ತೊಗೊಂಡು ಆತನ್ನು ಅಡ್ಮಿಷನ್ ಮಾಡಿಸ್ತಾರೆ. ದುರಂತ ಅಂದರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಏನಿದೆ, ಆ ಯೂನಿವರ್ಸಿಟಿ ರಿಜಿಸ್ಟ್ರಾರು ಇಂತಹ ಈ ನಕಲಿ ಸರ್ಟಿಫಿಕೇಟ್ಗಳನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳು ಒಂದೇ ವರ್ಷದಲ್ಲಿ ಆ ರಾಜ್ಯದಲ್ಲಿ ಬರೆದು ಇಲ್ಲಿ ಬರೆದು ಫೇಲ್ ಆಗಿ ಬೇರೆ ರಾಜ್ಯದಲ್ಲಿ ಬರೆದು ತೇರ್ಗಡೆ ಆಗಿರ್ತಕ್ಕಂಥ ಇಂಥ ನಂಬಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅವ್ರ ವಿರುದ್ಧ ಕ್ರಮ ತಗೊಳ್ಳೋದು ಬಿಟ್ಬಿಟ್ಟು ಈ ಅಂಬೇಡ್ಕರ್ ಮೆಡಿಕಲ್ ಕಾಲೇಜಿನ ವ್ಯವಸ್ಥಾಪಕ ಮುಖ್ಯಸ್ಥರಾಗಿರ್ತಕ್ಕಂಥ ರಾಧಾಕೃಷ್ಣ ದೊಡ್ಡಮನಿ ಮತ್ತು ಅವರ ತಂಡ, ಅಂದರೆ ಗುರಪ್ಪಾಜಿ, HS ಮಾದೇವ್ ಪ್ರಸಾದ್, NT ಮುರಳಿ ಮೋಹನ್, VS ಕುಬೇರ್, ಅಮಾನುಲ್ಲಾ ಖಾನ್, ಡಾಕ್ಟರ್ ರಾಧಾಕೃಷ್ಣ ದೊಡ್ಡಮನಿ ಇವರೆಲ್ಲ ಇವರ ಪ್ರಭಾವದಿಂದ ರಾಜೀವ್ ಗಾಂಧಿ ಯೂನಿವರ್ಸಿಟಿ ರಿಜಿಸ್ಟ್ರಾರು ಇವರ ಎಲ್ಲ ಪ್ರವೇಶವನ್ನು ಮೊದಲು ಅವರು ದುಡ್ಡು ಲಂಚದ ಅಮೌಂಟ್ ತೊಗೊಳ್ಳೋ ತನಕ ಇವ್ರನ್ನ ಅಪ್ರೂವ್ ಮಾಡೋದಿಲ್ಲ. ಅದಾದ ನಂತರ ಇವ್ರಿಗೇನು ತಲುಪಬೇಕೋ ತಲುಪಿದ ನಂತರ ಅಪ್ರೂವ್ ಮಾಡೋದ್ರ ಮೂಲಕ ಅವರು ಕೂಡ ಈ ದೊಡ್ಡ ಬೃಹತ್ ಹಗರಣದಲ್ಲಿ ಭಾಗಿದಾರರಾಗಿದ್ದಾರೆ. ಇಲ್ಲಿ ಇನ್ನೊಂದು ಎರಡು ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ದಿವಾಕರ್ ಅನ್ನೋ ಒಬ್ಬ ವ್ಯಕ್ತಿ 10 ವರ್ಷಗಳ